ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದ್ರೆ ಟಾಟಾ ಹಿಟಾಚಿ EX70 ಈ ಹಿಟಾಚಿದು ಟ್ರಾವೆಲ್ ಡಿವೈಸ್ ಅಲ್ಲಿ ಗೇರ್ ಆಯಿಲ್ ಲೀಕ್ ಆಗ್ತೈತೆ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದಿದ್ದೀನಿ. ನಮ್ಮ ಹಿಟಾಚಿ ಆಪರೇಟರ್ ಕಲಂದರ್ ಸಾಬ್ ಅಂತ. ಕಲಂದರ್ ಸಾಬ್ ಆರಾಮಪ್ಪ. ಏನಾಗ್ತೈತೆ ಪ್ರಾಬ್ಲಮ್? ಟ್ರ್ಯಾಕ್ ಮೋಟ್ರಲ್ಲಿ ಗೇರ್ ಆಯಿಲ್ ಲೀಕ್ ಆಗ್ತೈತೆ. ಚೈನ್ ಎಲ್ಲ ಬಿಚ್ಚಾಕ್ಬಿಟ್ಟಿರಿ. ಚೈನ್ ಏನು ಕಂಪ್ಲೇಂಟ್ ಇತ್ತಾ? ಹೌದಾ. ಸೆಂಟ್ರಲ್ ಲೀಕ್ ಆಗ್ತೈತ್ರ ಗೇರ್ ಆಯಿಲ್ ಎಲ್ಲ ಹೈಡ್ರಾಲಿಕ್ ಆಯಿಲ್ ಐತೆ. ಬರೀ ಗೇರ್ ಸೌಂಡ್ ಏನು ಬರಲಿಲ್ಲ. ಚೈನ್ ಏನು ಬುಷ್ ಓಡ್ಸಕ್ಕೆ ತಗೊಂಡೋಗಿದ್ರಾ? ಸರಿ. ಇದೊಂದು ಗೇರ್ ಆಯಿಲ್ ಅಂದರೆ ಟ್ರಾವೆಲ್ ಡಿವೈಸ್ ಎಲ್ಲ ಓಪನ್ ಮಾಡಬೇಕಾಗತ್ತೆ. ಈ ಪ್ಲೇಟ್ ಓಪನ್ ಮಾಡಿ ಒಳಗಡೆ ಗೇರು ಎಲ್ಲ ತೆಗೆದಾದ್ಮೇಲೆ ಚೆಕ್ ನಟ್ ಬರುತ್ತೆ. ಚೆಕ್ ನಟ್ ಓಪನ್ ಮಾಡಿದ್ರೆ ಡಿವೈಸ್ ಓಪನ್ ಆಗುತ್ತೆ. ಟೋಟಲ್ ಓಪನ್ ಮಾಡೋಣ. ಕಲಂದರ್ ಸಾಬ್ ಗಾಡಿ ಸ್ಟಾರ್ಟ್ ಮಾಡಿ. ಹೈಟ್ ಮಾಡಿರಿ ಈ ಕಡೆಗೆ. ಸರಿ, ಸ್ಟಾರ್ಟ್ ಮಾಡಿ. ಚೈನು ಬಕೆಟ್ ಎರಡು ಬಿಸ್ಕೊಂಡು ಹೋಗ್ಬಿಟ್ಟಾರೆ ವರ್ಷಕ್ಕೆ. ಈ ಹಿಟಾಚಿ ಬಂದು ಟೋಟಲ್ ಫಾರೆಸ್ಟ್ ಅಲ್ಲಿ ಕೆಲಸ ಮಾಡ್ತಿರೋದು. ಏನಪ್ಪ ಫಾರೆಸ್ಟ್ ಅಲ್ಲಿ ಕೆಲಸ? ಇದು ಫಾರೆಸ್ಟ್ ಕೆಲಸನಾ? ಫಾರೆಸ್ಟ್ ಕೆಲಸ. ಇದು ಗಿಡ ಆಗಕ್ಕೆ ಗುಂಡಿ ಹೊಡಿಯೋದು. ಫಾರೆಸ್ಟ್ ಅಲ್ಲಿ ಇರೋದು ಇದೆಲ್ಲ ಫಾರೆಸ್ಟ್. ಇದು ಕಾಣ್ತಿರೋದೆಲ್ಲ ಫಾರೆಸ್ಟ್ ಏರಿಯಾ. ಇದು ಟೋಟಲ್ ಮುಂದೆ ಗುಡ್ಡ. ರೋಲರ್ ಬರಕು. ಟೋಟಲ್ ಮುಂದ್ಗಡೆ ಕಾಣ್ತದಲ್ಲ ಫುಲ್ ಗುಡ್ಡ ಇದು. ಇವಾಗ ಟೈಮು 3 ಗಂಟೆ ಆಯ್ತು ಇಲ್ಲಿ ಬರೋದು. ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ ಮುಗಿಸ್ಬೇಕು. ಇಲ್ಲಾಂದರೆ ಕತ್ತಲಾದಾಗ ಕಷ್ಟ ಇಲ್ಲಿ ಹೊರಗಡೆ ಬರೋದು. ಈ ಟ್ರ್ಯಾಕ್ ಮೋಟರ್ ಪ್ಲೇಟ್ ಓಪನ್ ಮಾಡಬೇಕು ಅಂದರೆ ಮೊದಲು ಒಂದು ಎಲಂಕಿ ಬೋಲ್ಟ್ ಓಪನ್ ಮಾಡ್ಕೋಬೇಕು. ಒಂದು ದೊಡ್ಡ ಎಲಂಕಿ ಬೋಲ್ಟ್ ಓಪನ್ ಮಾಡ್ಕೊಂಡು ಆದಮೇಲೆ ಇದರಲ್ಲಿ ಒಂದು ಲಾಕ್ ಇರುತ್ತೆ. ಈ ಪಾಯಿಂಟಲ್ಲಿ ಒಂದು ಲಾಕ್ ಇರುತ್ತೆ. ಲಾಕ್ ಓಪನ್ ಮಾಡ್ಕೋಬೇಕು. ಈ ಥರ ಲಾಕ್ ಇದು. ಲಾಕ್ ಓಪನ್ ಮಾಡ್ಕೋಬೇಕು. ಈ ಲಾಕ್ ಓಪನ್ ಆಯ್ತಿದ್ದು. ನೆಕ್ಸ್ಟ್ ಇನ್ನೊಂದು ಎಲಂಕಿ ಬೋಲ್ಟ್ ಓಪನ್ ಮಾಡಬೇಕು. ಈ ಥ್ರೆಡ್ಡಿಗೆ ಮ್ಯಾಚ್ ಆಗೋಂಥ ಬೋಲ್ಟ್ ಒಂದು ಈ ಥರ ಬೋಲ್ಟ್ ತಗೊಂಡು ಈ ಥರ ಟೈಟ್ ಮಾಡಬೇಕು. ಟೈಟ್ ಮಾಡಿದ್ರೆ ಇದೊಂದು ಪುಲ್ಲಟ್ ಥರ ಕೆಲಸ ಮಾಡುತ್ತಿದ್ದು. ಈ ಥರ ಟೈಟ್ ಮಾಡ್ಬೇಕಾದ್ರೆ ಇಲ್ಲಿ ಟ್ಯಾಪ್ ಮಾಡ್ತಾ ಇರಬೇಕು. ಪ್ಲೇಟು ಫ್ರೀಯಾಗಿ ಬರುತ್ತೆ. ಇದ್ರದ್ದು ಥ್ರೆಡ್ ಹೋಗಲ್ಲ. ಪ್ಲೇಟ್ ಇದು ನಾವು ಡೈರೆಕ್ಟ್ ನೋಡಿದ್ರೆ ಲೋಡ್ ತಗೊಂಡು ಪ್ಲೇಟಿನ ಥ್ರೆಡ್ ಹೋಗೋ ಚಾನ್ಸಸ್ ಇರ್ತಾರೆ. ಅದಕ್ಕೆ ಇಲ್ಲಿ ಟ್ಯಾಪ್ ಮಾಡ್ತಾ ಇರಬೇಕು. ಇದು ಪಿನಿಯನ್ ಶಾಫ್ಟ್ ಇದು. ಆಮೇಲೆ ಇದು ಸ್ಮಾಲ್ ಕ್ಯಾರಿಯರ್. ಸ್ಮಾಲ್ ಕ್ಯಾರಿಯರ್ ಗೇರ್ ಎಲ್ಲ ಚೆನ್ನಾಗಿದ್ದಾವೆ. ಆಮೇಲೆ ನೆಕ್ಸ್ಟ್ ಈ ಬಿಗ್ ಪ್ಲಾಂಟ್ರ್ ಗೇರಿಗೆ ಲೈಟ್ ಅಂದರೆ ಬೋಲ್ಟ್ ಹಾಕಿ ಟೈಟ್ ಮಾಡಿರ್ತಾರೆ. ಈ ಬಿಗ್ ಪ್ಲಾಂಟ್ರ್ ಗೇರ್ ಇದೊಂದು ಬೋಲ್ಟ್ 17 ಸೈಜ್ ಬೋಲ್ಟ್ ಬಿಚ್ಚಿದ್ರೆ ಪ್ಲೇಟು ಒಳಗಡೆ ನೀಡಲ್ ಬೇರಿಂಗು ಸ್ಲೀವ್ 3 ಬರುತ್ತೆ. ಓಪನ್ ಮಾಡೋಣ. ಈ ಥರ ಓಪನ್ ಆಗುತ್ತಿದ್ದು. ಹೊರಗಡೆ ಒಂದು ವಾಷರ್ ಬರುತ್ತೆ, ಒಂದು ಸ್ಲೀವ್, ಒಂದು ನೀಡಲ್ ಬೇರಿಂಗು. ಆಯಿಲ್ ಇರೋದ್ರಿಂದ ಏನು ಡ್ಯಾಮೇಜ್ ಆಗಿಲ್ಲ. ಇದಕ್ಕೆ ಏನು ಮಾಡಬೇಕು, ಅದಕ್ಕೆ ಸಪ್ರೇಟ್ ಇಡಬೇಕಾಗತ್ತೆ. ಒಂದು ಟ್ಯಾಗ್ ತಗೊಂಡು ಹಾಕಿದರೆ ಮತ್ತು ಫಿಟ್ ಮಾಡ್ಬೇಕಾದ್ರೆ ಅದ್ರದ್ದೇ ಗೇರು, ಅದ್ರದ್ದೇ ನೀಡಲ್ ಬೇರಿಂಗ್, ಅದ್ರದ್ದೇ ಸ್ಲೀವ್ ಕೂರುತ್ತೆ. ಈ ಥರ ಒಂದು ಟ್ಯಾಗ್ ಕಟ್ಕೋಬೇಕು.
ಇವಾಗ ಒಳಗಡೆ ಲಾಕ್ ಇರುತ್ತೆ. ಲಾಕ್ ಅಂದರೆ 4 ನಂಬರ್ ಎಲಂಕಿದು ಸ್ಕ್ರೂ ಇರುತ್ತೆ. ಎಲಂಕಿ ಸ್ಕ್ರೂ ಚಕ್ನಟ್ಟಿಗೆ ಲಾಕ್ ಸಿಸ್ಟಮ್ ಕೆಲಸ ಮಾಡುತ್ತದು. ಎಲಂಕಿ ಸ್ಕ್ರೂ, ಈ ಎಲಂಕಿ ಸ್ಕ್ರೂ ಅಂದರೆ 2 ಇರ್ತವೆ, ರೈಟಿಗೆ ಒಂದು ಲೆಫ್ಟಿಗೆ ಒಂದು. 2 ಎಲಂಕಿ ಸ್ಕ್ರೂ ಓಪನ್ ಮಾಡಿ ಚಕ್ನಟ್ಟಿಗೆ ಒಂದು ಲಾಕ್ ಇಟ್ಟು ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಓಪನ್ ಮಾಡೋಣ. ಇದು ಫುಲ್ ಓಪನ್ ಮಾಡಿ ತೆಗಿಯೋದು ಅವಶ್ಯಕತೆ ಇರಲ್ಲ. ಇವು ಎಲಂಕಿ ಸ್ಕ್ರೂ ಅರ್ಧ ಓಪನ್ ಮಾಡಿದರೆ ಅಲ್ಲಿಗೆ ತಪ್ತೈತೆ ಲಾಕ್. ಆಮೇಲೆ ಚಕ್ನಟ್ ಓಪನ್ ಮಾಡೋದು. ಈ ಥರ ಇವು ಈ ಥರ 1-2 ಲಾಕ್ ಮಾಡಿಸಿ ಚಕ್ನಟ್ಟಿಗೆ ಬಾಡಿಗೆ ಲಾಕ್ ಮಾಡಬೇಕು. ಆ ಲಾಕ್ ಜೊತೆಗೆ ಚಕ್ನಟ್ ಲೂಸ್ ಆಗ್ತಾ ಇದೆ. ಚಕ್ನಟ್ ಇದು ನೋಡಿ. ಗ್ರೂಪ್ ಸಿ ಇಲ್ಲೂ ಐರನ್ ರಿಂಗು ಅಷ್ಟು ಸೌದ್ ಬಿಟ್ಟಿದೆ. ಈ ಪಾಯಿಂಟ್ ಐತಲ್ರ, ಇದು ಈ ಪಾಯಿಂಟ್ ಎಲ್ಲ ಸೌದಿದೆ. ಇದು ಐರನ್ ರಿಂಗ್. ಆಮೇಲೆ ಒಳಗಡೆ ರಬ್ಬರ್ ಓರಿಂಗ್ ಬರುತ್ತೆ 2. ಇಲ್ಲಿ ಒಂದು ಬರುತ್ತೆ, ಆಮೇಲೆ ಆ ಬಾಡಿಗೆ ಒಂದು ಬರುತ್ತೆ. 2 ಚೇಂಜ್ ಮಾಡಿ ಹೊಸ ಫಿಟ್ ಮಾಡೋಣ. ಇದು ಐರನ್ ರಿಂಗ್. ಇದು ಇವಾಗ 2 ಓಪನ್ ಮಾಡಿದ್ದೀನಿ. ಐರನ್ ರಿಂಗು, ಗ್ರೂಪ್ ಇದು ಓರಿಂಗು. ಇದೆರಡು ಮೋಟ್ರು ಆಮೇಲೆ ಡಿವೈಸು ನೀಟಾಗಿ ವಾಶ್ ಮಾಡಿ ಹೊಸ ಗ್ರೂಪ್ ಸೆಟ್ ಕೊಡ್ಸೋಣ. ಇವು ಹಳೆ ರಿಂಗ್ ಎಲ್ಲ ತೆಗೆದು ಆಮೇಲೆ ನೀಟಾಗೆಲ್ಲ ವಾಶ್ ಮಾಡಿದ್ದೀವಿ, ಮೋಟ್ರು ಆಮೇಲೆ ಡಿವೈಸ್ ಬಾಡಿ. ಇವಾಗ ನೆಕ್ಸ್ಟು ಇದು ಹೊಸ ಗ್ರೂಪ್ ಸಿಗೋದು. ಇದರಲ್ಲಿ ಮೆಟಲ್ ರಿಂಗು, ಒಂದು ಓರಿಂಗ್ ಬರುತ್ತೆ. ಬಾಡಿಗೆ ಕುಂತಿದೆ ಗ್ರೂಪ್ ಸೀಲು. ಇವಾಗ ಇದನ್ನು ಮೋಟ್ರ್ ಫಿಟ್ ಮಾಡೋಣ.
ಚೆಕ್ ನಟ್ ಟೈಟ್ ಆಗಿದೆ, ಸ್ವಲ್ಪ ಸೇಫ್ಟಿಗೆ ನಾವು ಸ್ವಲ್ಪ ಚೆಕ್ ಮಾಡೋಣ. ಟೈಟ್ ಆಗಿದೆ. ಇವಾಗ ಲಾಕ್ ನಟ್ಟು ಓಪನ್ ಮಾಡಿ ಇದಕ್ಕೆ ಗಮ್ ಹಾಕಿ ಟೈಟ್ ಮಾಡಬೇಕು. ಗಮ್ ಹಾಕಿಲ್ಲ ಅಂದರೆ ಲೂಸ್ ಆಗಿಬಿಟ್ರೆ ಮತ್ತು ಚೆಕ್ ನಟ್ ಲೂಸ್ ಆಗಿ ಅಷ್ಟು ಸಾಮಾನು ಹೋಗ್ಬಿಡ್ತವೆ. ಅದಕ್ಕೆ ಇದಕ್ಕೆ ಕಂಪಲ್ಸರಿ ಗಮ್ ಹಾಕಲೇಬೇಕಾಗತ್ತೆ. ಈ ಥರ ಥ್ರೆಡ್ ಲಾಕ್. ಇದೆಲ್ಲ ಫಿಟ್ ಆಗಿದೆ. ನೆಕ್ಸ್ಟು ಗೇರ್ ಕೂರ್ಸೋಣ. ಇದಕ್ಕೆ ಗೇರೆಲ್ಲ ಇಟ್ಟಿದ್ದೀವಿ. ಗೇರಿಗೆ ಈ ಥರ ಟ್ಯಾಗ್ ಹಾಕಿದ್ದೆ, ಮಿಕ್ಸ್ ಆಗಬಾರ್ದು ಅಂತ. ನೆಕ್ಸ್ಟ್ ಈ ಪ್ಲೇಟ್, ಇದಕ್ಕೆ ಇಲ್ಲಿ ಥ್ರೆಡ್ ಲಾಕ್ ಹಾಕಬೇಕಾಗತ್ತೆ. ಸೇಮ್, ಯಾಕಂದರೆ ವೈಬ್ರೇಷನ್ಗೆ ಓಪನ್ ಆಗಿಬಿಟ್ರೆ ಕಷ್ಟ. ಇದು ಈ ಥರ ಕೊಡುತ್ತೆ. ಫಿಟ್ ಆದಮೇಲೆ ಹಿಂಗೆ ಗೇರ್ ಶೇಕ್ ಆಗಬೇಕಿದು. ಶೇಕ್ ಆದರೆ ಲೋಡ್ ಇರಲ್ಲ ಅಂತ, ಕರೆಕ್ಟಾಗಿ ಫಿಟ್ಟಿಂಗ್ ಆಗಿದೆ ಅಂತ. ಇದೇನಾರ ಟೈಟ್ ಯಾರು ಆದರೆ ಫಿಟ್ ಆದಮೇಲೆ ಗೇರು ನೀವು ಉಲ್ಟಾ ಹಾಕಬೇಕಾಗತ್ತೆ. ಶೇಕ್ ಆಗಲಿಲ್ಲ ಅಂದರೆ ಉಲ್ಟಾ ಹಾಕಬೇಕಾಗತ್ತೆ. ಶೇಕ್ ಆಗ್ತೈತೆ ಅಂದರೆ ಕರೆಕ್ಟು ಅಂತ ಫಿಟ್ ಮಾಡಿರೋದು. ನೆಕ್ಸ್ಟ್ ಇದು ವಾಷರ್ ಬರ್ತಿದ್ದು. ವಾಷರ್ ಯಾಕಂದರೆ ಸನ್ಗೇರು ಒಳಗಡೆ ಟಚ್ ಆಗಬಾರ್ದು ಅಂತ ವಾಷರ್ ಕೊಟ್ಟಿರ್ತಾರೆ. ಇದು ಇದ್ರೆ ಓಕೆ, ಇಲ್ಲಾಂದರೆ ನಡೀತದೆ, ಏನಾಗಲ್ಲ. ಬಟ್ ಇದ್ರೆ ಬೆಸ್ಟ್. ಈ ಸನ್ಗೇರಿಗೆ ಸಪೋರ್ಟ್ ವಾಷರ್ ಅದು.
ಸ್ಟಾರ್ಟ್ ಆಯಿತು. ಒಂದು ಸಲ ಸ್ಟಾರ್ಟ್ ಮಾಡಿ ರೊಟೇಟ್ ಮಾಡಿ ನೋಡೋಣ. ಕರೆಕ್ಟಾಗಿ ರೊಟೇಷನ್ ಕರೆಕ್ಟ್ ಆಗ್ತಾ ಇದೆ. ಇವಾಗ ಈ ಪ್ಲೇಟ್ ಕ್ಲೀನ್ ಮಾಡಿ ಪ್ಲೇಟ್ ಫಿಟ್ ಮಾಡಿ ಅದು ಈ ಲಾಕ್ ಇದೊಂದು ಲಾಕ್ ಹಾಕೋಣ. ಪ್ಲೇಟೆಲ್ಲ ಕ್ಲೀನ್ ಆಗಿದೆ. ಇವಾಗ ಈ ಪ್ಲೇಟ್ ಬಾಡಿ ಫಿಟ್ ಮಾಡೋಣ. ಫಿಟ್ ಮಾಡಿ ಲಾಕ್ ಹೊಡೆದಿದ್ದೀನಿ. ಇವಾಗ ಗೇರ್ ಆಯಿಲ್ ಹಾಕೋಣ. ಇದಕ್ಕೆ 1.25 to 1.5 ಲೀಟ್ರ್ ಹಿಡಿತದೆ. ಗೇರ್ ಆಯಿಲ್ ಹಾಕಿ ಡ್ರೈನೇಟ್ ಹಾಕಿದ್ವಿ. ಗೇರ್ ಆಯಿಲ್ ಏನು ಇಲ್ಲಿ ಬರಲಿಲ್ಲ. ಸ್ಟಾರ್ಟ್ ಕರ್ಕೋ ಹಿರೋ. ಸ್ಟಾರ್ಟ್ ಮಾಡಿ ರೊಟೇಷನ್ ಮಾಡಿ ನೋಡೋಣ ಏನಾರ ಸೌಂಡ್ ಬರುತ್ತಾ ಮತ್ತು ಏನಾರ ಲೀಕೇಜ್ ಗೊತ್ತಾಗುತ್ತೆ. ಸೌಂಡ್ ಇಲ್ಲ, ಆಯಿಲ್ ಏನು ಲೀಕೇಜ್ ಇಲ್ಲ. ಸಕ್ಸಸ್ ಆಗಿದೆ. ಟಾಟಾ ಹಿಟಾಚಿ EX70. ಈ ಹಿಟಾಚಿದು ಟ್ರಾವೆಲ್ ಡಿವೈಸಲ್ಲಿ ಗೇರ್ ಆಯಿಲ್ ಲೀಕ್ ಆಗ್ತೈತೆ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದು ಚೆಕ್ ಮಾಡಿದರೆ ಗ್ರೂಪ್ ಸೀಲ್ ಹೋಗಿತ್ತು. ಗ್ರೂಪ್ ಸೀಲ್ ಓಪನ್ ಮಾಡಿ ಬೇರೆ ಗ್ರೂಪ್ ಸೀಲ್ ಹಾಕಿ ಫಿಟ್ ಮಾಡಿ ರೊಟೇಟ್ ಮಾಡಿ ಚೆಕ್ ಮಾಡಿದ್ವಿ. ಮತ್ತು ಗೇರ್ ಆಯಿಲ್ ಏನು ಲೀಕೇಜ್ ಆಗಲಿಲ್ಲ, ಸೌಂಡು ಬರಲಿಲ್ಲ. ಮತ್ತು ಈ ಗಾಡಿದು ವರ್ಕು ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.